ಮುಖ್ಯಮಂತ್ರಿಗಳು ಪೊಲೀಸ್ ಇಲಾಖೆನ ಬಲಪಡಿಸೋ ನಿಟ್ಟಿನಲ್ಲಿ ಫೇಲ್ಯೂರ್ ಆಗಿದ್ದಾರೆ ಸರ್. ಈ ಡ್ರಗ್ಸ್ ಪೆಡ್ಲರ್ಸ್ ಮೈಸೂರನ್ನ ಸ್ವರ್ಗವಾಗಿ ಮಾಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಇದು ಒಂದ್ ರೀತಿ ನಾಚಿಕೆಗೇಡಿನ ಸಂಗತಿ ಸರ್. ನೀವು ಕಳ್ಳರ ಕಾಕರಗಳ ಜೊತೆ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಪೊಲೀಸ್ನವರೇ ಹೇಳ್ಬಿಟ್ರೆ ಎಲ್ಲಿ ಹೋಗ್ಬೇಕು ಸರ್ ಒಬ್ರು ಮಹಿಳೆ? ಹೊರ ರಾಜ್ಯದ ಪೊಲೀಸ್ನವರು ನಮ್ಮ ಮೈಸೂರು ನಗರದಲ್ಲಿ ಬಂದು ಮೇನ್ ಪೆಡ್ಲರ್ ಇರ್ಬೋದು, ಮೇನ್ ಅಕ್ಯೂಸ್ಡ್ ಇರ್ಬೋದನ್ನ ಹಿಡಿತಾರೆ ಅಂತಂದ್ರೆ ನಾವು ಮೈಸೂರು ಪೊಲೀಸ್ನವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕು ಸರ್. ಏನಾಗಿದೆ ಮೈಸೂರು ಮಹಾನಗರದಲ್ಲಿ ನನಗನ್ಸುತ್ತೆ ಸರ್, ಮುಖ್ಯಮಂತ್ರಿಗಳು ವಿಶೇಷವಾಗಿ ಪೊಲೀಸ್ ಇಲಾಖೆನ ಬಲಪಡಿಸೋ ನಿಟ್ಟಿನಲ್ಲಿ ಫೇಲ್ಯೂರ್ ಆಗಿದ್ದಾರೆ ಸರ್. ಯಾಕೆ ಅಂದರೆ ನೀವು ಒಂದಷ್ಟು ಠಾಣೆಗಳನ್ನ ಮಾಡಿದ್ರಿ. ಠಾಣೆಗಳು ಕೇವಲ ಬಿಲ್ಡಿಂಗ್ಗಳಾಗಿದ್ದರೆ ಏನೂ ಪ್ರಯೋಜನ ಇಲ್ಲ ಸರ್. ಠಾಣೆಯಲ್ಲಿ ಪೇದೆಗಳು, ಮುಖ್ಯ ಪೇದೆಗಳು ಮತ್ತು ಸಬ್ ಇನ್ಸ್ಪೆಕ್ಟ್ರುಗಳು ನೇಮಕಾತಿ ನೀವು ನೋಡ್ಕೊಂಬನ್ನಿ ಸರ್. ನಿನ್ನೆ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟೇನೇ ಹೇಳಿದ್ದಾರೆ, 7,000ನೋ 8,000 ಇನ್ನೂ PSI ಪೋಸ್ಟ್ ಖಾಲಿ ಇದೆ, ನಾವು ತುಂಬ್ತೀವಿ ಅಂತ. ನೀವೇ ಹೇಳಿ, ಈ ರೀತಿ ಇಷ್ಟು PSI ಪೋಸ್ಟ್ಗಳು ಖಾಲಿ ಇದೆ, ಇದ್ರ ಮುಂದುವರಿದು ನೀವು ಪೇದೆಗಳಿಗೆ ಹೋಗಿ ಸರ್, ಪ್ರತಿ ಸ್ಟೇಷನ್ಗೆ ಹೋಗಿ ಸರ್, 15ರಿಂದ 20 ಜನ ಪೇದೆಗಳಿಗೆ ಪೋಸ್ಟ್ ಖಾಲಿ ಇದೆ. ಇಲ್ಲಿಂದ ಈ ರೀತಿ ಆದರೆ ಅವರೆಲ್ಲಿ ಸರ್ ಗಸ್ತು ತಿರುಗೋದಾಗಲಿ, ಅವರೆಲ್ಲಿ ಸರ್ ಕಾರ್ಯಕ್ಷಮತೆ ತೋರ್ಸೋಕ್ಕಾಗುತ್ತೆ? ಅವರ ಕೊರತೆಯಿಂದ ಈ ಡ್ರಗ್ಸ್ ಪೆಡ್ಲರ್ಸು ಮೈಸೂರನ್ನ ಸ್ವರ್ಗವಾಗಿ ಮಾಡ್ಕೊಂಡಿದ್ದಾರೆ. ಮೈಸೂರು ನಗರದಲ್ಲಿ ಮಾಡ್ತಿದ್ರು. ಯಾವಾಗ ಮುಂಬೈ ಪೊಲೀಸು, ಮಹಾರಾಷ್ಟ್ರ ಪೊಲೀಸ್ನವರು, ಬೇರೆ ಬೇರೆ ರಾಜ್ಯದವರು ಬಂದು ಮೈಸೂರು ನಗರದಲ್ಲಿ ಹಿಡಿದ್ರು, ಈಗ ಅದನ್ನು ಗ್ರಾಮಾಂತರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಸದ್ಯ SP ಅವರು ಅಟ್ಲೀಸ್ಟ್ ಒಂದಿಷ್ಟು ಡ್ರಗ್ಸ್ನ ಹಿಡ್ದು ಒಂದಿಷ್ಟು ಕಡಿವಾಣ ಹಾಕಿದ್ದಾರೆ. ಆದರೆ ಹಿಡಿಯೋಕ್ಕಿಂತ ಮುಂಚೆ ಹಿಡಿದಾಗ ನಮಗೆ ಇಂದಿಷ್ಟು ಹೊರಗಡೆ ಬಂತು. ಆದರೆ ಇನ್ನೂ ಹಿಡಿದಿರೋ ಪ್ರಕರಣಗಳು ಇನ್ನೂ ಎಷ್ಟು ರಾಜಾರೋಷವಾಗಿ ಮೈಸೂರು ಜಿಲ್ಲೆನಲ್ಲಿದೆ ಅನ್ನೋದು ನಿಜಕ್ಕೂ ಮುಖ್ಯಮಂತ್ರಿಗಳಿಗೆ ಇದು ಒಂದು ರೀತಿ ನಾಚಿಕೆಗೇಡಿನ ಸಂಗತಿ ಸರ್. ಈಗ ಯಾವುದೇ ಒಂದು ಕ್ರೈಮ್ ಆದರೂ ಮೈಸೂರು ರಾಷ್ಟ್ರ ಮಟ್ಟದ ಸುದ್ದಿ ಆಗ್ತಾ ಇದೆ. ಯಾಕಂದರೆ ಒಂದು ಬಾಂಬ್ ಬೆದರಿಕೆ ವಿಚಾರಣೆ ತಗೋಬೋದು. ಒಂದು ಕೋರ್ಟ್ ನಿರ್ದೇಶನ ಮೇರೆಗೆ ಅವರು ಡೆಲ್ಲಿ ಪೊಲೀಸರು ಅಲರ್ಟ್ ಆದ್ಮೇಲೆ ಮೈಸೂರಲ್ಲಿ ಆರೋಪಿ ಸಿಕ್ಬಿಡ್ತಾನೆ. ಅದು ಹೆಂಗೆ ನೋಡಿ ಸರ್, ಇದರಲ್ಲೇ ಏನಾಗ್ತಿದೆ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋವಂಥ ಕೆಲಸಗಳು ನಮ್ಮ ಅನೇಕ ಇಲಾಖೆಗಳು ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಸಹ ಎಲ್ಲೋ ಒಂದು ಕಡೆ ಆ ರೀತಿ ಕೆಲಸ ಮಾಡ್ತಿದ್ದಾರಾ ಅಂತ ಹೇಳ್ತಾರೆ. ನಿನ್ನೆ ನೀವು ಕೆಲವು ಘಟನೆಗಳಿಗೆ ಒಂದಿಷ್ಟು ವಾಟ್ಸಪ್ ಮೀಡಿಯಾದಲ್ಲಿ ಯಾವುದೋ ಒಂದು ಅಂಗಡಿ ಸಂಬಂಧಪಟ್ಟಂಗೆ ಒಂದು ಮಹಿಳೆ ತನ್ನ ಗೋಲ್ಡ್ನ CM ಗೆಳ್ಕೊಂಡೆ ನಂಗೆ ನ್ಯಾಯ ಸಿಕ್ಕಿಲ್ಲ ಅಂತ ಕೇಳ್ತಿದ್ರೆ, ಇವರು ಪೊಲೀಸ್ನವರು ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅವ್ರ ಹತ್ರ ಅಂತ ಹೇಳ್ತಾರಂತೆ. ಅಂದರೆ ನೀವು ಕಳ್ಳರ ಕಾಕರಗಳ ಜೊತೆ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಪೊಲೀಸ್ನವರೇ ಹೇಳ್ಬಿಟ್ರೆ ಎಲ್ಲಿ ಹೋಗಬೇಕು ಸರ್ ಒಬ್ಬರು ಮಹಿಳೆ? ಅಂದರೆ ಪೊಲೀಸ್ ಇಲಾಖೆಯವರು ತಮ್ಮ ಕಾರ್ಯಕ್ಷಮತೆಯನ್ನು ಇನ್ನೂ ಹೆಚ್ಚು ಮಾಡ್ಕೋಬೇಕು ಸರ್. ನಿಜಕ್ಕೂ ಹೌದು ಸರ್, ಮೈಸೂರು ಮಹಾನಗರದಲ್ಲಿ ಅವತ್ತಿನ ದಿನ ಕೋರ್ಟ್ಗೆ ಎಂತೆಂಥ ಕೇಸ್ಗಳಿತ್ತು, ಏನೇನಿತ್ತು, ಯಾರ್ಯಾರಿಗೆ ಎಷ್ಟೆಷ್ಟು ತೊಂದರೆನೋ. ಹಾಕ್ಸ್ ಬಾಂಬ್ ಕಾಲ್ ಬಂತು, ಇಡೀ ಕೋರ್ಟ್ ನಾವು ಬೈಕಾಟ್ ಮಾಡಿದ್ವಿ, ನಾವೆಲ್ಲ ಹೊರಗಡೆ ಬರಬೇಕಾಯಿತು, ಸೆಕ್ಯೂರಿಟಿ ಮೆಜರ್ಗೋಸ್ಕರ ಅವತ್ತು ಕೋರ್ಟೇ ನಡೀಲಿಲ್ಲ. ಆದರೆ ಈ ರೀತಿ ಅವನು ಬೇರೆ ಬೇರೆ ಎಲ್ಲ ದೇಶಾದ್ಯಂತ ಮೇಲ್ ಕೊಟ್ಟು ಕೊನೆಗೆ ಡೆಲ್ಲಿ ಪೊಲೀಸ್ನವರೇನೋ ಬಂದು ಇಲ್ಲಿ ಮೈಸೂರಿನಲ್ಲಿ ಅವನ್ನ ಹಿಡ್ಕೊಂಡು ಹೋಗ್ತಾರೆ. ಅಂದರೆ ನಾವು ಮೈಸೂರು ಪೊಲೀಸ್ನವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನ ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ಸಾರ್ವಜನಿಕವಾಗಿ ಅವ್ರನ್ನ ಪ್ರಶ್ನೆ ಮಾಡೋದ್ಕಿಂತ ತಾವು ಏನು ಮಾಡ್ತಿದ್ದೀರಾ ಅನ್ನೋದು, ನಾವು ಎಷ್ಟು ಅಲರ್ಟ್ ಆಗಿದ್ದೀವಿ, ನಾವು ಪೊಲೀಸ್ನವರಾಗಿ ಪ್ರತಿ ಪ್ರಕರಣದಲ್ಲೂ ಹೊರ ರಾಜ್ಯದ ಪೊಲೀಸ್ನವರು ನಮ್ಮ ಮೈಸೂರು ನಗರದಲ್ಲಿ ಬಂದು ಮೇಯ್ನ್ ಪೆಡ್ಲರ್ ಇರ್ಬೋದು, ಮೇಯ್ನ್ ಅಕ್ಯೂಸ್ಡ್ ಇರ್ಬೋದನ್ನ ಹಿಡಿತಾರೆ ಅಂತಂದರೆ ನಾವು ಎಷ್ಟು ಕಾರ್ಯಕ್ಷಮತೆಯಾಗಿ ಕೆಲಸ ಮಾಡ್ತಿದ್ದೀವಿ ಅನ್ನೋದನ್ನ ನಿಜವಾಗ್ಲೂ ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕು ಸರ್.